ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಎಳೆ ಹಲಸಿನಕಾಯಿದ ಪೋಡಿ ಹೇಗೆ ಮಾಡೋದಂತ ಹೇಳ್ಕೊಡ್ತೇನೆ. ಬನ್ನಿ ಫ್ರೆಂಡ್ಸ್. ನಾವಿಲ್ಲಿ 2 ಕಪ್ಪಿಗಾಗಷ್ಟು ಅಕ್ಕಿ, 1 ಕಪ್ ಕಡಲೆಬೇಳೆ, 2 ಕಪ್ಪು ಉದ್ದಿನಬೇಳೆನ 4 ರಿಂದ 5 ಗಂಟೆಯಷ್ಟು ನೆನೆ ಹಾಕ್ಕೊಂಡಿದ್ದೀವಿ ಫ್ರೆಂಡ್ಸ್. ನೆನೆ ಹಾಕ್ಕೊಂಡು ಇವಾಗ ನಾವು ಮಿಕ್ಸಿ ಮಾಡ್ಕೊತಿದ್ದೀವಿ. ಮಿಕ್ಸಿ ಜಾರಿಗೆ ಒಂದು 5 ರಿಂದ 10 ಒಣಮೆಣಸು ಹಾಕ್ಕೊಂಡಿದ್ದೀವಿ, 1 ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀವಿ, 1/4 ಸ್ಪೂನ್ ಕೊತ್ತಂಬರಿ ಬೀಜ ಹಾಕ್ಕೊಂಡಿದ್ದೀವಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀವಿ, 1-2 ಸ್ಪೂನು ಲಿಂಬೆ ರಸ ಹಾಕ್ಕೊಂಡಿದ್ದೀವಿ, ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತಿದ್ದೀವಿ. ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತಿದ್ದೀವಿ. ತುಂಬ ನೈಸು ಬೇಡ, ತೆರಿಯಾಗಿ ಮಿಕ್ಸಿ ಮಾಡ್ಕೊಳ್ಳಿ. ಮಿಕ್ಸಿ ಮಾಡಿಕೊಂಡು ಒಂದು ಬೌಲಿಗೆ ಹಾಕ್ಕೊಂಡಿದ್ದೀವಿ. ಇವಾಗ ಉಳಿದಿರೋದನ್ನ ಮಿಕ್ಸಿ ಮಾಡ್ಕೊಂಡು ಹಾಕ್ಕೊಳ್ಳೋಣ. ಮಿಕ್ಸಿ ಮಾಡ್ಕೊಂಡು ಹಾಕ್ಕೊಂಡಿದ್ದೀವಿ. ಚೆನ್ನಾಗಿ ಮಾಡಿ ಕೈ ಆಡಿ. ಇವಾಗ ನಾವು ಹಲಸಿನಕಾಯಿನ ಕೊರೆದಿಟ್ಕೊಂಡಿದ್ದೀವಿ. ಎಳೆ ಹಲಸಿನಕಾಯಿನ ಕೊರೆದು ಒಂದು 1/4 ಗಂಟೆ ಬೇಯಿಸ್ಕೊಬೇಕು ಒಂದು ನೀರಲ್ಲಿ. ಇವಾಗ ಒಂದು 5 ನಿಮಿಷ ಬೆಂದಾಗಿದೆ. ಇನ್ನೊಂದು 10 ನಿಮಿಷ ಬೇಯಬೇಕು. ಇವಾಗ ಸರಿಯಾಗಿ ಒಂದು 1/4 ಗಂಟೆ ನಂತರ ಚೆನ್ನಾಗಿ ಬೆಂದಿದೆ. ನಾವು ಒಂದು ಬೇಸನ್ಗೆ ಆರೋಕ್ ಹಾಕೊಂಡಿದ್ದೀವಿ. ನೋಡಿ, ಬೆಂದಿದೆ. ಇವಾಗ ಸ್ಟವ್ ಮೇಲೆ ಕಾವಲಿಯನ್ನು ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀವಿ. ಬೇಯಿಸ್ಕೊಂಡಿದ್ದ ಎಳೆ ಹಸಿನಕಾಯಿನ ನಾವು ಹಿಟ್ಟಿಗೆ ಹಾಕ್ಕೊಂಡು ಒಂದೊಂದೇನೆ ಕಾವಲಿ ಮೇಲೆ ಹಾಕ್ತಾ ಬರೋಣ. ನೋಡಿ, ನಾವು ಒಂದೊಂದೇ ಕಾವಲಿ ಮೇಲೆ ಇಡ್ತಾ ಬರ್ತಿದ್ದೀವಿ. ರೌಂಡ್ ಶೇಪ್ಗೆ ಇಟ್ಕೊತ ಬನ್ನಿ. ಇವಾಗ ಒಂದು ನಿಮಿಷ ಆದಮೇಲೆ ಒಂದ್ಸತಿ ಮರ್ಚಾಕಿ. ಹೀಗೆ ಒಂದು 2-3 ಸಲ ಮರ್ಚಾಕಿ ಫ್ರೆಂಡ್ಸ್. ಹೆಂಗಿದ್ರು ನೀರಲ್ಲಿ ಒಂದು 1/4 ಗಂಟೆ ಹತ್ರ ಬೆಂದಿರೋದ್ರಿಂದ ತುಂಬ ಬೇಯಿಸ್ಬೇಕು ಅಂತೇನಿಲ್ಲ. ಇವಾಗ ನಮ್ಮ ಪೋಡಿ ರೆಡಿಯಾಗಿದೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಪೋಡಿ ಅಂದರೆ, ಸೂಪರಾಗಿ ಬಂದಿದೆ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಹೇಗಾಗಿದೆ ಅಂತ ಒಂದು ಕಮೆಂಟ್ ಮಾಡಿ ಫ್ರೆಂಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್.